ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನು ಅವರೇ, ನಿಮಗೆ ಸ್ವಲ್ಪನಾದರೂ ನನ್ನ ಬಗ್ಗೆ ಗೊತ್ತಿರಬೇಕಲ್ವಾ? ಬೇರೆಯವ್ರು ಮಾತಾಡಿದ್ದು, ನೀವು ತಿಳ್ಕೊಂಡಿದ್ದು, ನನಗೆ ಗೊತ್ತಿಲ್ಲದಿರೋದು ಏನೇ ಇದ್ರೂ ದಯವಿಟ್ಟು ನನಗೆ ಹೇಳಿ ಪ್ಲೀಸ್. ನಾನು ಯಾರು? ಆವತ್ತು ನದಿ ತೀರದಲ್ಲಿ ನಿಮ್ಮನ್ನ ಬೇಕು ಅಂತಾನೆ ಯಾರೋ ತಳ್ಳಿದ್ರು, ನಿಜ ತಾನೆ? ಪ್ಲೀಸ್ ಹೇಳಿ. ಅವತ್ತು ಆ ಗುಂಪಿನಲ್ಲಿ ಇದ್ದಿದ್ದ ವ್ಯಕ್ತಿ ಮತ್ತೆ ನನ್ನ ಕಣ್ಣಿಗೆ ಬಿದ್ದ. ಅವತ್ತು ದಾರಿ ತಪ್ಪಿ ನಾನು ಇಲ್ಲಿಗೆ ಬಂದಿದ್ದಾಗ ರಸ್ತೆಯಲ್ಲಿ ಅವನ ಕಣ್ಣಿಗೆ ಬಿದ್ದ. ಅವನನ್ನು ಅಟ್ಟಿಸ್ಕೊಂಡು ಹೋದೆ, ನನಗೆ ಸಿಗಲಿಲ್ಲ. ನಾನು ಇಷ್ಟು ದಿನ ಅವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ನೀವೇ ಟಾರ್ಗೆಟು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನನಗೆ ಅನಿಸ್ತಿರೋದು ಅವರು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ. ನಾನು ಯಾರು? ಅವ್ರು ನನ್ನ ಹಿಂದೆ ಯಾಕೆ ಬಿದ್ದಿದ್ದಾರೆ? ನನ್ನನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವರೇ ನಿಮ್ಮನ್ನ? ಹೌದು, ಅವ್ರು ನನ್ನ ಕರ್ಕೊಂಡು ಹೋಗಿ ಯಾರು ನೀನು ಅಂತ ಕೇಳಿದ್ರು. ಯಾರು ಅಂತ ಕೇಳಿದ್ರೆ ನಾನು ಏನಂತ ಹೇಳಲಿ? ನನಗೇನು ನೆನಪಾಗ್ತಿಲ್ಲ. ಆದರೆ ಅವ್ರು ನನ್ನ ಯಾರು ನೀನು ಅಂತ ಕೇಳಿ ಹೊಡೆದ್ರು. ನಿನ್ನ ಮನೆಯಲ್ಲಿ ನೀನು ಸತ್ತೋಗಿದ್ಯಾ ಅಂತ ನಿನ್ನ ಫೋಟೋಗೆ ಹೂ ಇಟ್ಟಿದ್ದಾರೆ. ನಿಜ ಹೇಳು, ನೀನು ಯಾರು ಅಂತ ಕೇಳಿದ್ರು. ನನಗೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ನನ್ನ ಸುತ್ತ ಏನೇನೋ ನಡೀತಿದೆ, ನನಗೇನೂ ಗೊತ್ತಾಗ್ತಿಲ್ಲ. ಪ್ಲೀಸ್ ಅನು ಅವರೇ, ನನಗೆ ಹೆಲ್ಪ್ ಮಾಡಿ. ಐ ಆಮ್ ರಿಯಲಿ ವೆರಿ ಸಾರಿ ಸಂಜು ಅವರೇ. ಖಂಡಿತವಾಗ್ಲೂ ಅವ್ರ ಟಾರ್ಗೆಟ್ ನೀವಾಗಿರಲ್ಲ. ಆರ್ಯ ಸರ್ ವೈರಿಗಳೇ ಆಗಿರಬೇಕು. ನಿಮ್ಗೇನೇನು ಗೊತ್ತೋ ಎಲ್ಲಾನು ಹೇಳಿ, ನಾನು ಇದನ್ನು ಈಗಲೇ ಪೊಲೀಸವ್ರಿಗೆ ತಿಳಿಸ್ತೀನಿ. ಅನೋರೆ, ನನ್ನ ಬಿಟ್ಟು ಹೋಗಬೇಡಿ ಪ್ಲೀಸ್. ನನ್ನ ಪಕ್ಕನೇ ಇರಿ, ನನ್ನ ಬಿಟ್ಟು ಹೋಗಬೇಡಿ ಪ್ಲೀಸ್. ಅನೋರೆ, ಸಂಜು ಅವರೇ, ನನ್ನ ಬಿಟ್ಟು ಹೋಗಬೇಡಿ. ಬಿಡಿ. ಏನು ಮಾಡ್ತಿದ್ದೀರಾ ನೀವು? ಅನು ಅವರೇ, ನನಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ನನ್ನವರು ಅಂತ ಅನ್ನಿಸ್ತಿಲ್ಲ. ಇನ್ಯಾರ ಮೇಲೂ ನಂಬಿಕೆ ಬರ್ತಿಲ್ಲ. ಐ ಆಮ್ ಸೋ ಹೆಲ್ಪ್ಲೆಸ್. ಅನು, ಸೇವ್ ಮೀ, ಸೇವ್ ಮೀ, ಸೇವ್ ಮೀ ಪ್ಲೀಸ್. ಸಂಜು ಅವರೇ, ಬಿಡಿ ನನ್ನ ಕೈನ. ನನ್ನ ಬಿಟ್ಟು ಹೋಗಬೇಡಿ ಅನೋರೆ, ನನ್ನ ಬಿಟ್ಟು ಹೋಗ್ಬೇಡಿ, ನನ್ನ ಬಿಟ್ಟು ಹೋಗ್ಬೇಡಿ. ಅನು, ಅನು, ಸಂಜೆ ಅವ್ರಿಗೇನೋ ಆಕ್ಸಿಡೆಂಟ್ ಆಯ್ತಂತೆ. ಏನಾಯ್ತೆ? ಏನಾಯ್ತು ಸಂಜೆ ಅವರೇ? ಅನು, ಏನಾಯ್ತೆ? ಯಾಕಿಬ್ರು ಮಾತಾಡ್ತಿಲ್ಲ? ಸಂಜೆ ಅವರೇ, ಏನಾಯ್ತು? ತುಂಬ ಪೆಟ್ಟು ಬಿತ್ತಾ? ಇಲ್ಲ, ತೊಂದರೆ ಇಲ್ಲ. ಏನಾಗಿಲ್ಲ ಅಮ್ಮ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ನಾನು ಈಗಲೇ ಮನೆಯವರು ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ಏನಾಗಿಲ್ಲ ಅಂತೀಯಲ್ಲಪ್ಪ, ಮುಖ ಎಲ್ಲ ಪೆಟ್ಟು ಬಿದ್ದು ಹೇಗಾಗಿದೆ ನೋಡು. ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲಮ್ಮ. ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆಯಲ್ಲಪ್ಪ ನಿನಗೆ. ಒಂದು ನಿಮಿಷ ಇರು.
ಆ ಎಲ್ಲೋ ತಾಯಿ ನಿನ್ಗೆ ಒಳ್ಳೇದು ಮಾಡ್ತಾಳೆ. ಆಕ್ಸಿಡೆಂಟಾ? ಏನು ಅಪಾಯ ಇಲ್ಲ ಅಲ್ವಾ? ಅಯ್ಯೋ ದೇವ್ರೆ, ನಾನು ಈಗಲೇ ಕಾರ್ ಕಳಿಸ್ತೀನಿ. ಅಮ್ಮ ಏನಾಯ್ತಮ್ಮ? ಆಕ್ಸಿಡೆಂಟ್ ಅಂತಿದ್ರೆ? ಸಂಜುಗೆ ಆಕ್ಸಿಡೆಂಟ್ ಆಗಿದೆಯಂತಪ್ಪ. ಓ ಮೈ ಗಾಡ್, ಅವ್ರಿಗೇನಾಗಿಲ್ಲ ತಾನೆ? ಏನೂ ತೊಂದರೆ ಇಲ್ಲ ಅಂತ ಅನು ಹೇಳ್ತಿದ್ದಾಳೆ. ಆದರೆ ಆರ್ಯನ್ ಇನ್ಸಿಡೆಂಟ್ ಆದಾಗಿಂದ ಈ ಆಕ್ಸಿಡೆಂಟ್ ಅಂತ ಪದ ಕೇಳಿದ್ರೆ ಮೈಯೆಲ್ಲ ನಡ್ಕ ಬರುತ್ತೆ. ಅಮ್ಮ ನೀವು ತಲೆ ಕೆಡ್ಸ್ಕೊಬಿಡಿ, ನಾನು ಕರ್ಕೊಂಬರ್ತೀನಿ. ಹರ್ಷ, ಡ್ರೈವರ್ನ ಕಳಿಸ್ಬೋದಲ್ವಾ? ಹರ್ಷ, ನೀನು ಹೋಗು, ನೀನು ಹೋಗಿ ಕರ್ಕೊಂಬ ಹೋಗು. ಜೆಂಡೆ, ನಮಸ್ಕಾರ ಮೀರಾಜಿ. ಏನು ಆಶ್ಚರ್ಯ, ನೀವು ನನ್ನನ್ನು ನೋಡಕ್ಕೆ ಬಂದಿದ್ದೀರಾ? ವರ್ಧನ್ ಸಂಸ್ಥೆ ವೈಸ್ ಪ್ರೆಸಿಡೆಂಟ್ ನೀವು? ನಮ್ಗೆ 3 ಕಡೆ ಒಂದು ಮಾತಿದೆ. ಜೆಂಡೆ ಪ್ಲೀಸ್. ಅಲ್ವಾ? ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಜೊತೆಗೆ ಆಶ್ಚರ್ಯನೂ ಕೂಡ. ನಾನು ಮನುಷ್ಯನೇ ಅಲ್ವಾ? ಪ್ರಾಮಾಣಿಕವಾಗಿರೋ ಮನುಷ್ಯರಿಗೆ ಇಲ್ಲಿ ಬೆಲೆ ಇಲ್ಲ ಬಿಡಿ ಜೇಟೆ. ಶಬಾಷ್. ತೀರಾ ಸರಳವಾದ ಸತ್ಯ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಇಡೀ ಜೀವನನೇ ಬೇಕಾಗತ್ತೆ. ನಾನಿಷ್ಟು ವರ್ಷ ನಂದು ಅಂತ ಅನ್ಕೊಂಡು ಕಂಪ್ನೀಲಿ ಫಾರ್ ದ ಫಸ್ಟ್ ಟೈಮ್ ನಾನೊಬ್ಳು ಕೂಲಿಯವಳು ಅಂತ ಅನಿಸ್ಬಿಡ್ತು ಜೆಂಡೆ ನನಗೆ. ನಾನು ಆರ್ಯ ಸರ್ನ ಪ್ರೀತಿಸಿದೆ, ಆದರೆ ಆ ವಟಾರದಿಂದ ಬಂದ ಹುಡುಗಿ ಅವ್ರನ್ನ ಮದುವೆ ಆದ್ಲು. ಇವತ್ತು ಅದ್ಯಾರೋ ದಿಕ್ಕು ದೆಸೆ ಇಲ್ಲದೆ ಇರೋನ್ಗೋಸ್ಕರ ನಾನು ಎಲ್ರ ಮುಂದೆ ಬಯಸ್ಕೊಂಡೆ. ಸಾಕು ಜೆಂಡೆ, ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ದಿಕ್ಕು ದೆಸೆ ಇಲ್ದೋರ? ಯಾರದು? ಅದೇ ಆ ಸಂಜು. ಐ ಮೀನ್ ಸಂಜು ಅಂತ ಕರೆಸ್ಕೊಳ್ಳೋ ಆ ವ್ಯಕ್ತಿ. ಹಾಗಾದರೆ ನಿಮಗೂ ಆ ವ್ಯಕ್ತಿ ಸಂಜು ಅಲ್ಲ ಅನ್ನೋ ಸಂಶಯ ಇದೆ ಅಂತಾಯ್ತು. ಅವ್ರ ರೆಕಾರ್ಡ್ಸ್ ಎಲ್ಲ ಆತ ವಿಶ್ವಾಸ್ ದೇಸಾಯಿ ಅಂತಾನೆ ಹೇಳುತ್ತೆ. ಹಾಗಿದ್ರೆ ಅವ್ರ ರೆಕಾರ್ಡ್ಸ್ನೆಲ್ಲ ಟ್ರೇಸ್ ಮಾಡಿಲ್ಲ ಅಂತಾಯ್ತು. ಒಬ್ಬ ನೆರಳು ಸಿಕ್ಕಿದ್ರೆ ಸಾಕು, ಅವನ ನೆಲೆನೇ ನುಂಗಾಕೋ ನಾನು. ವಿಶ್ವಾಸ್ ರೆಕಾರ್ಡ್ಸ್ನ ಡೀಪಾಗಿ ಅಗದ್ರೆ ಅವನು ಬದುಕಿಲ್ಲ ಅನ್ನೋ ಸತ್ಯ ಗೊತ್ತಾಗತ್ತೆ ಮೀರಾಜಿ. What did you say? ವಿಶ್ವಾಸ್ ದೇಸಾಯಿ ಬದುಕಿಲ್ವಾ? ಮತ್ತೆ ಇವ್ರು ಯಾರು? ಅನಾಮಿಕಾ. ಇವನ್ ಸಂಜುನ, ವಿಶ್ವಾಸನ, ಅಥವಾ ಇನ್ಯಾರೋನ? ಇನ್ಯಾರೋ ಆಗಿದ್ರೆ ಯಾರು? ಯಾಕಿಲ್ಲಿ ನಮ್ಗಳ ಮಧ್ಯೆ ಬಂದಿದ್ದಾನೆ? ಅವನ ಜೊತೆ ಅವನ ಫ್ಯಾಮಿಲಿ ಯಾಕಿಲ್ಲ? ಎಲ್ಲ ಯೋಚನೆ ಮಾಡಿದ್ರೆ ಪ್ರಶ್ನೆಗಳಷ್ಟೇ ಸಿಗತ್ತೆ, ಉತ್ತರ ಸಿಗಲ್ಲ. ನೀವು ಹೇಳ್ತಾ ಇರೋದನ್ನೆಲ್ಲ ಕೇಳ್ತಾ ಇದ್ರೆ ಅವನೇನೋ ಉದ್ದೇಶ ಇಟ್ಕೊಂಡೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡೆ ನಮ್ಮೆಲ್ಲರ ಜೊತೆ ಇದ್ದಾನೆ ಅಂತ ಅನ್ಸುತ್ತೆ ಜೆಂಡೆ. ಗುಡ್. ಬಟ್ ದಿಸ್ ಇಸ್ ಸೋ ಸ್ಟ್ರೇಂಜ್.
ಬ್ರದರ್ ಬನ್ನಿ, ಆರಾಮಾಗಿ ಮೆತ್ತಗೆ. ಓಕೆ. ಹಲೋ ಸಂಜು ಬ್ರದರ್, ಏನಾಯಿತು? ಸಾರಿ ಹರ್ಷ ಅವರೇ, ನೀವು ಕೇಳಿದ್ದಕ್ಕೆಲ್ಲ ನಾಳೆ ಉತ್ತರ ಕೊಡಲಾ? ಓಕೆ ಓಕೆ, ನೋ ಪ್ರಾಬ್ಲಮ್. ನೀವು ರೆಸ್ಟ್ ಮಾಡಿ. ಹಾಂ, ಹರ್ಷ ಏನಾಯ್ತಪ್ಪ? ನಾನು ಕೇಳಿದಕ್ಕೂ ಏನೂ ಹೇಳಿಲ್ಲಮ್ಮ. ಟಯರ್ಡ್ ಆಗಿದ್ದೀನಿ, ನಾಳೆ ಮಾತಾಡೋಣ ಅಂದರು. ನಾಳೆವರೆಗೂ ಏನೂ ಮಾಡ್ಕೊಂಡೇ ಇದ್ರೆ ಸರಿ. ಮಾನ್ಸಿ, ಒಳ್ಳೆ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕೆ ಇನ್ನೊಬ್ರಿಗೆ ನೋಯಿಸೋಂಗೆ ಮಾತಾಡ್ತೀಯಾ? ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ಹೀಗೆ ಅನ್ಸೋದು ಮಾಮಿನ್ಲಾ. ಅವ್ರಿಲ್ಲಿ ಬರೋದಕ್ಕೂ ಮುಂಚೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು, ನೆನ್ಪಿದ್ಯಾ? ಈಗಲೂ ಹಾಗೆ ಏನಾದರೂ ಮಾಡ್ಕೊಳಕ್ ಹೋದ್ರೋ ಏನೋ. ಇವ್ರನ್ನ ನಮ್ಮ ಮನೇಲಿ ಬೇರೆ ಇಟ್ಕೊಂಡಿದೀವಿ, ಏನಾದ್ರು ಪ್ರಾಬ್ಲಮ್ ಮಾಡ್ಕೊಂಡ್ರೆ ಅದು ನಮ್ಮ ತಲೆ ಮೇಲೆ ಬರುತ್ತೆ. ಇದೆಲ್ಲ ಬೇಕಾ? ಇಲ್ಲ, ಹಾಗೆಲ್ಲ ಅವನೇನು ಮಾಡ್ಕೊಳ್ಳಲ್ಲ. ಯಾ ನೀನ್ ಯಾ ಅನ್ನೋದ್ರಲ್ಲೇ ನನಗೆ ಡೌಟ್ ಕಾಣಿಸ್ತಾ ಇದೆ. ಅವ್ರ ವೈಫ್ ಅನ್ಸ್ಕೊಂಡು ಅವಳನ್ನ ಬೇಗ ಕರ್ಸ್ಕೊಳ್ಳಿ. ಅದ್ ಎಲ್ಲಿದ್ದಾಳೋ ಏನೋ, ಅಟ್ಲೀಸ್ಟ್ ಅವಳಾದ್ರೂ ಬಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿನ ಅವಳು ತಗೋತಾಳೆ. ಸಿ, ನಮ್ಗೆ ಈ ತಲೆನೋವೆಲ್ಲ ಬೇಡ. ಮಾನ್ಸಿ, ದಯವಿಟ್ಟು ಈ ವಿಷಯದಲ್ಲಿ ಇನ್ನೇನು ಮಾತಾಡೋದು ಬೇಡ. ಇದನ್ನೆಲ್ಲ ಸಂಜು ಮತ್ತೆ ಅವ್ರ ಮನೆಯವ್ರು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ತಾರೆ. ಅವ್ರಾಗ ಅವರೇ ಬಂದು ಇಲ್ಲಿರ್ತೀವಿ ಅಂತ ಕೇಳ್ಕೊಂಡಿದ್ದಲ್ಲ, ನಾನು ಕೇಳ್ಕೊಂಡಿದ್ದಕ್ಕೆ ಅವ್ರು ಇಲ್ಲಿದ್ದಾರೆ. ಅರ್ಥ ಆಯ್ತಾ? ನಾಳೆವರೆಗೂ ಏನೂ ಮಾಡ್ಕೊಂಡೇ ಇದ್ರೆ ಸರಿ. ಅವ್ರಿಲ್ಲಿ ಬರೋದಕ್ಕೂ ಮುಂಚೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು. ಅವ್ರ ವೈಫ್ ಅನ್ಸ್ಕೊಂಡು ಅವಳನ್ನ ಬೇಗ ಕರ್ಸ್ಕೊಳ್ಳಿ. ಅಟ್ಲೀಸ್ಟ್ ಅವಳಾದ್ರೂ ಬಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿನ ಅವಳು ತಗೋತಾಳೆ. ಸಂಜು, ಏನು ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಇದ್ರೂ ಭಯ ಅಂತೂ ದೂರ ಹೋಗ್ತಾ ಇಲ್ಲ. ಅವನ ಯೋಚನೆಗಳು ಯಾವ ಸಮಯದಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಯಾರಾದರೂ ಒಬ್ಬರು ಅವನ್ನ ನೋಡ್ಕೊಳ್ತಾ ಇರೋದು ಒಳ್ಳೆಯದು. ಮಾನ್ಸಿ ಹೇಳಿದ ರೀತಿ ಸರಿ ಇಲ್ಲದೆ ಇರ್ಬೋದು, ಆದರೆ ಅವಳು ಹೇಳಿದ ವಿಷಯ ಸರಿ ಇದೆ. ಇವನ ಹೆಂಡತಿ ಇವನ ಜೊತೆ ಇದ್ರೇ ಒಳ್ಳೆಯದು. ಆದರೆ ಈ ವಿಷಯದಲ್ಲಿ ಪ್ರಿಯದರ್ಶಿನಿ ಕೂಡ ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ? ಅಮ್ಮ, ಸಂಜು, 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 ಅಮ್ಮ ಬನ್ನಿ ಅಮ್ಮ. ಸಂಜು, ಕ್ಷಮಿಸಿಮ್ಮ, ಸುಸ್ತಾಗಿತ್ತು, ಮಲಗಿಬಿಟ್ಟಿದ್ದೆ. ಸಮಾಧಾನಕ್ಕೋಸ್ಕರ ನಿನ್ನೊಂದ್ಸತಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸಂಜು. ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಅಯ್ಯೋ ಇಲ್ಲಮ್ಮ, ಪರವಾಗಿಲ್ಲ, ಹೇಳಿ. ಇಲ್ಲಿ ನಿನ್ಗೇನು ಕೊರತೆ ಆಗ್ತಿಲ್ಲ ಅಲ್ವಾ? ಇಲ್ಲ ಅಮ್ಮ, ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಹಾಗೇನಾದರೂ ಇದ್ರೆ ಹೇಳ್ಕೊ ಸಂಜು. ಅಯ್ಯೋ, ಮೊದಲೇ ನಾನಿಲ್ಲಿ ಹೊರೆಯಾಗಿದ್ದೀನಿ, ಅದ್ರ ಮೇಲೆ ಅನುಕೂಲಗಳನ್ನ ಕೇಳ್ಕೊಳ್ಳೋದು ತಪ್ಪಾಗುತ್ತಮ್ಮ. ಖಂಡಿತ ಹಾಗನ್ಕೋಬೇಡಪ್ಪ. ನೀನು ನಮಗೆ ಹೊರೆ ಅಲ್ಲ, ನೀನು ಈ ಮನೆಯವನು. ಸಂಜು, ಏನಾಯ್ತು? ಈ ಮಾತುಗಳನ್ನ ಈ ಹಿಂದೆ ನೀವೇ ನನಗೆ ಹೇಳಿರೋ ಹಾಗೆ ಫೀಲ್ ಆಗ್ತಿದ್ಯಮ್ಮ. ಹೇಳಿದ್ದೀನಿ, ನೀನು ಈ ಮನೆಗೆ ಬಂದಾಗ. ಅಲ್ಲಲ್ಲ, ಅದಕ್ಕೂ ಹಿಂದೆ, ತುಂಬ ಹಿಂದೆ ಅಮ್ಮ. ನೆನಪಿಸ್ಕೊಳ್ಳೋಕೆ ಆಯಾಸ ಪಡಬೇಡಪ್ಪ.
ಇದೆಲ್ಲ ಹೇಗಾಯ್ತು? ಅಮ್ಮ, ಸಾರಿಪ್ಪ, ಪ್ರಿಯದರ್ಶಿನಿ ಇಲ್ಲದೆ ಇರ್ಬೋದು, ಆದರೆ ಅವ್ರ ಸ್ಥಾನದಲ್ಲಿ ನಾನಿದ್ದೀನಿ ಸಂಜು. ಏನೇ ಹೇಳ್ಕೋಬೇಕಿದ್ರು ನನ್ನ ಹತ್ರ ಹೇಳ್ಕೋಬೋದಲ್ಲ. ಅಮ್ಮ, ನೋವಾಗ್ತಿತ್ತು ಅಂತ ಹೇಳ್ಕೊಳಕ್ಕೆ ಮುಜುಗರ ಆಗ್ತಿತ್ತು. ಅದಕ್ಕೆ ಒಬ್ಬನೇ ಇರಬೇಕು ಅಂತ ಸುಳ್ಳು ಹೇಳಿದೆ ಅಮ್ಮ. ನೋವುಗಳು ಬರೋದೆ ನಮ್ಮನ್ನ ಗಟ್ಟಿ ಮಾಡೋಕೆ. ಗುಡ್ ನೈಟ್. ನನ್ನಿಂದ ಏನೋ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಆ ವ್ಯಕ್ತಿ. ಯಾರವನು? ಯಾರ ಮೇಲಿನ ದ್ವೇಷನ ಆ ರೀತಿ ನನಗೆ ಹೊಡೆದು ತೀರಿಸ್ಕೊಂಡ? ಇದನ್ನೆಲ್ಲ ಹೇಳಿ ಈ ಮನೆಯವ್ರಿಗೆ ಇನ್ನಷ್ಟು ಕಷ್ಟ ಕೊಡಲ್ಲ ನಾನು. ಮೊದಲು ನಾನು ಯಾರು ಅಂತ ತಿಳ್ಕೊಬೇಕು. ಯಾರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡೋಕ್ಕೆ ನನಗೆ ಗೊತ್ತಿರಬೇಕು. ಎಲ್ಲರೂ ನನ್ನನ್ನು ಯಾರು ಅಂತ ಅಂದ್ಕೊಂಡು ಮಾತಾಡಿಸ್ತಿದ್ದಾರೋ ಅವನು ನಾನಲ್ಲ ಅನ್ನಿಸ್ತಿದೆ. ಆ ವ್ಯಕ್ತಿ ಅವನು ಯಾರು? ನನಗೆ ಹೊಡೆದವನು ಅವನಿಗೇನೋ ಗೊತ್ತು. ಹಾಂ, ನನ್ನ ಬಗ್ಗೆ ಏನೋ ಗೊತ್ತು. ಕೂಡಿಟ್ಟಿರೋದ್ರಿಂದ ಯಾವತ್ತೂ ಆಪತ್ತ ಮಗಳ. ನೀವಳ್ಳಿ ಉದ್ದೇಶಕ್ಕೆ ಮುಚ್ಚಿಟ್ಟಿದ ವಿಚಾರ ಈಗ ವಿಷ ಆಗ್ಲಿಕ್ಕೆ ಹತ್ತೈತ. ಆ ವಿಷ ಉಳಿದಿರೋ ಜೀವಗಳನ್ನ ನಾಶ ಮಾಡಕ್ ಮೊದಲು ಸತ್ಯ ಹೇಳ್ಬಿಡು. ಸತ್ಯ ಸಾವನ್ನ ಗೆಲ್ತೈತಿ, ತಡ ಮಾಡಬೇಡ, ಹೇಳು. ಪ್ರಿಯಾ, ತಪ್ಪಾಯ್ತವ. ಪ್ರಿಯಾ ಏನಾಯ್ತು? ನೋಡ್ರಿ, ಜೋಗ್ತವ ಬಂದಾಳ. ನೋಡ್ರಿ, ಜೋಗ್ತವ ಬಂದ್ಲು. ಹೇ, ಕನಸು ಕಂಡಿಯೇನ? ನಾನ್ ತಪ್ಪು ಮಾಡ್ಬಿಟ್ಟೆ ರೀ. ಯಾ? ನಾನು ಗುಟ್ಟು ಮುಚ್ಚಿಟ್ಟು ಬಹಳ ದೊಡ್ಡ ತಪ್ಪು ಮಾಡಿನಿ. ಜೋಗ್ತವ ಹೇಳಿದ್ಲು, ನೀನು ಗುಟ್ಟು ಮುಚ್ಚಿಟ್ರೆ ದೊಡ್ಡ ಅನಾಹುತ ಆಗ್ತದ, ಲಗುನ ಸತ್ಯ ಹೇಳ್ಬಿಡು ಅಂತ ಹೇಳೋಗ್ಯಾಳ್ರಿ. ಇಲ್ರಿ, ನನಗಿನ್ ಕಾಯ್ಲಿಕ್ಕೆ ಆಗೋದಿಲ್ಲ. ನಾನು ನಾಳೆನೆ ಬೆಂಗಳೂರಿಗೆ ಹೋಗಿ ಶಾರದಾ ಅವ್ರಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಮುಂದಿಂದು ಆ ತಾಯಿ ನೋಡ್ಕೋತಾಳ. ಹೌದು ನೋಡ, ಈಗ ನೆಮ್ಮದಿಯಾಗಿ ನಿಮ್ಮ ಹಕ್ಕು ಮುಂಜಾನೆ ಎದ್ದು ತಿಳಿ ಮನಸ್ಸಿನಾಗ ವಿಚಾರ ಮಾಡು, ಆಮೇಲೆ ನಿರ್ಧಾರ ಮಾಡಿದ್ರಾತು. ಈಗ ನಿಮ್ಮ ಹಕ್ಕು ಏನ ಭಾಳ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಅದಕ್ಕೆ ನಿನಗೆ ಹಿಂಗೆಲ್ಲ ಆಕತಿ.